ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನಕ್ಕೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ನನ್ನ ಜೀವನದಲ್ಲಿ ನಡೆದಿರೋದ್ ಪ್ರಕಾರ ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ನಿಮ್ಗೆ ಶೇರ್ ಮಾಡ್ಕೊಂಡೆ. ಈ ಸಲ ನಿಮ್ಮ ಹತ್ರ ಕೆಲವೊಂದು ವಿಷಯಗಳು ಓಕೆ ನನ್ನ ಜೀವನದಲ್ಲಿ ಆಗಿರುವಂತದ್ದು ನಾನು ಶೇರ್ ಮಾಡೋಕೆ ಇಷ್ಟಪಟ್ಕೊಳ್ತೇನೆ. ಇವತ್ತು ಮೇನ್ ನಾನು ಮಾತಾಡ್ಬೇಕು ಅನ್ಕೊಂಡಿರೋದು ಪಾಪ್ಯುಲಾರಿಟಿ ಅಂಡ್ ಪಾವರ್ಟಿ. ಪಾವರ್ಟಿ ಅಂದ್ರೆ ನಾವು ಕಷ್ಟದಲ್ಲಿ ಇರೋದು ಹೇಗೆ ಅನ್ನೋದು ನಂಬರ್ ಒನ್. ಪಾಪ್ಯುಲಾರಿಟಿ ಅಂದ್ರೆ ಪಾಪ್ಯುಲಾರಿಟಿ ಎಲ್ಲರಿಗೂ ಗೊತ್ತು. ನಾವು ಯಾವ ತರ ಪಾಪ್ಯುಲರ್ ಆಗ್ತೀವಿ, ಯಾವ ಇದ್ರಲ್ಲಿ ಫೀಲ್ಡ್ ಅಲ್ಲಿ ನಾವು ಪಾಪ್ಯುಲರ್ ಆಗ್ತೀವಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಇವಾಗ ಸ್ಟಾರ್ಟಿಂಗ್ ಬಂದು ಪಾವರ್ಟಿ. ಪಾವರ್ಟಿ ಅಂದ್ರೆ ಇದು ನನ್ನ ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ನ ಜೀವನದಲ್ಲಿ ಮಾತಾಡ್ತಾ ಇರೋ ಅಂತ ವಿಷಯಗಳು, ನನ್ನ ಜೀವನದಲ್ಲಿ ನಡೆದಿರೋಂಥ ವಿಷಯಗಳು ನಾನು ಮಾತಾಡ್ತಾ ಇರೋದು. ಓಕೆ, ಪಾವರ್ಟಿ ಅನ್ನೋದು ಯಾವ ತರ ನನ್ನ ಲೈಫಲ್ಲಿ ಬಂತು. ಆಕ್ಚುಲಿ ನಾನು ಹುಟ್ಟಿರೋದು AW ಇಂಜಿನಿಯರ್ಗೆ. ಆದ್ರೆ ಅವರಿಗೆ ಟ್ರಾನ್ಸ್ಫರ್ ಆಗಿ ಎಜುಕೇಶನ್ಗೋಸ್ಕರ ನನ್ನ ಬ್ಯಾಂಗ್ಳೂರಲ್ಲಿ ಅಜ್ಜಿ ಮನೇಲಿ ಬಿಟ್ರು. ಅಜ್ಜಿ ಒಬ್ರು ಹೂವ ಮಾರೋರು, ಬಹಳ ಬಡವರು. ಓಕೆ, ಇಲ್ಲಿ ಏನಾಯ್ತು ಅಂದ್ರೆ ಎಲ್ಲಾರು ಕೆಲ್ಸಕ್ಕೆ ಹೋಗೋರು. ನಾವು ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಒಂದು 6 ವರ್ಷ 7 ವರ್ಷ ಹುಡುಗಿ ಇರ್ಬೇಕು. ಬ್ಯಾಂಗ್ಳೂರಲ್ಲಿ ಬಿಟ್ರು. ಇಂಗ್ಲಿಷ್ ಮೀಡಿಯಂ ಓದ್ಬೇಕು ಅಂತ ಒಂದೇ ರೀಸನ್ಗೆ ಬ್ಯಾಂಗ್ಳೂರಲ್ಲಿ ಬಿಟ್ರು. ಇಲ್ಲಿ ಏನಾಯ್ತು ಅಂದ್ರೆ ಮ್ಯಾಕ್ಸಿಮಮ್ 6 ವರ್ಷ 7 ವರ್ಷ ಹುಡುಗಿಗೆ ಊಟದ್ದು ಇಲ್ಲಿಂದ ನಾವು ಸುಮಾರು 5, 6, 7 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಸ್ಕೂಲ್ಗೆ ಹೋಗ್ಬೇಕು. ನಂಬರ್ ಒನ್, ಇದು ಸುಮಾರು ಜನ ಮಾಡಿರ್ತೀರ, ಇಲ್ಲ ಅಂತಿಲ್ಲ. ಎಷ್ಟೋ ಜನ ಹಳ್ಳಿಗಳಲ್ಲಿ ಇವಾಗೂನು ಇಷ್ಟು ಡೆವಲಪ್ಮೆಂಟ್ ಆಗಿ ಹೋಗಿ ಇದು ಚಂದ್ರನ ಮುಟ್ಟು ಬಂದಿದ್ದಾರೆ ಹೊರತು ಇಲ್ಲಿಂದ ಹಳ್ಳಿಗಳಲ್ಲಿ ಸ್ಕೂಲ್ ಮುಟ್ಟೋದಕ್ಕೆ 2-3 ಗಂಟೆಗಳು ತಗೊಳ್ತಾ ಇರೋಂಥ ಸಿಚುವೇಶನ್ಸ್ ಬಹಳ ಇದೆ. ಓಕೆ, ಈ ತರ ಇರ್ಬೇಕಾದ್ರೆ 3-4 ಅವರ್ ನಾವು ಹೋಗಿ ಸ್ಕೂಲ್ಗೆ ಹೋಗಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂದ್ರೆ ಸುಮಾರು 10 ಕಿಲೋಮೀಟರ್ ದೂರದಿಂದ ಹೋಗ್ತಾ ಇದ್ವಿ. 6 ವರ್ಷದ ಹುಡುಗಿ 7 ಕಿಲೋಮೀಟರ್ 10 ಕಿಲೋಮೀಟರ್ ಹೋಗಿ ಮತ್ತೆ 7 ಕಿಲೋಮೀಟರ್ 10 ಕಿಲೋಮೀಟರ್ ವಾಪಸ್ ಬರ್ಬೇಕು. ಇದು ಒಂದು. ಅಂದ್ರೆ ಇಲ್ಲಿ ಕೇಳ್ತಾ ಇರೋದು ಏನಂದ್ರೆ ಪಾವರ್ಟಿ ನಿಜವನ್ನು ಇತ್ತ. ಇಂಜಿನಿಯರ್ಗೆ ಹುಟ್ಟಿ ಇಷ್ಟೊಂದು ಬೇಕಾಗಿತ್ತ. ಊಟ ಯಾವ ತರ ಅಂತ ಹೇಳ್ತೀನಿ ನಾನು. ಓಕೆ, ಇವಾಗ ನಾನು ಹೇಳ್ತಾ ಇರೋದು ಇದು 83 84 ಅಲ್ಲಿ. ಇವಾಗ ನೀವು ಹೇಳ್ತಾ ಇದ್ರೆ ಒಂದ್ ರೋಡ್ ಕ್ರಾಸ್ ಮಾಡಿದ್ರೆ ಊಟಕ್ಕೆ ಸಿಗ್ತಾರೆ, ಇನ್ನೊಂದು ರೋಡ್ ಕ್ರಾಸ್ ಮಾಡಿದ್ರೆ ಇನ್ನು ಇರುತ್ತೆ. ಆದ್ರೆ ನಮ್ಗೆ ಆ ಟೈಮ್ ಅಲ್ಲಿ ಒಂದು ಹೊತ್ತು ಊಟ ಸಿಗೋದಕ್ಕೂ ಬಹಳ ಕಷ್ಟ ಆಗಿತ್ತು. ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಒಂದು 10 ಕಿಲೋಮೀಟರ್ ಒಂದು ಬೇಕರಿ ಆ ತರ ಇರ್ತಾ ಇತ್ತು. ಒಂದು ಬೇಕರಿಯಲ್ಲಿ ಬನ್ನು ಹೆಚ್ಚಂದ್ರೆ ನಮ್ಗೆ ಬನ್ ಒಂದು ಬಿಟ್ರೆ ಇನ್ನೇನು ಸಿಗ್ತಾ ಇದ್ದಿಲ್ಲ. ಇವಾಗ ಇಷ್ಟೊಂದಿತ್ತು. ನಾವು ಬೆಳೆಯುವಂತ ವಯಸ್ಸು ಯಾವುದು? ಮ್ಯಾಕ್ಸಿಮಮ್ 6 ವರ್ಷದಿಂದ 12 ವರ್ಷದೊಳಗು ಯಾವುದೇ ಮನುಷ್ಯ ಆಗ್ಲಿ, ಹ್ಯೂಮನ್ ನೇಚರ್ ಆಗ್ಲಿ ಹೇಗಿರುತ್ತೆ ಅಂದ್ರೆ ಅದಕ್ಕೆ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಒಂದು ಗಿಡ ಆಗ್ಲಿ ಮನುಷ್ಯ ಆಗ್ಲಿ ಬೆಳೆಯೋಬೇಕಾದ್ರೆ ಅದು ಗಟ್ಟಿ ಮುಟ್ಟಾಗಿ ಬೇರು ಹಿಡಿಬೇಕಾದ್ರೆ ಅವ್ರಿಗೆ ಊಟ ಬೇಕು. ಊಟ, ನೀರು, ನಿದ್ದೆ ಬೇಕು. ಇವು 4 ಐಟಮ್ಸ್ ಸರಿಯಾಗಿದ್ದಾಗ ಮನುಷ್ಯ ಚೆನ್ನಾಗಿ ಬೆಳಿತಾನೆ. ಇಲ್ಲಿ ಏನಾಯ್ತು ಅಂದ್ರೆ ಗಟ್ಟಿ ಮುಟ್ಟಾಗಿ ಬೆಳಿತಾನೆ. ಇಲ್ಲಿ ಏನಾಯ್ತು, ಇಲ್ಲಿ ಎಲ್ಲಾರು ಕೆಲ್ಸಕ್ಕೆ ಹೋಗೋರೆ. ಅಜ್ಜಿ ಮನೇಲಿ ಅಜ್ಜಿ ಏಜ್ಡು ಅಜ್ಜಿ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಮನೇಲಿ ಅಡುಗೆ ಇಲ್ಲ, ಏನಿಲ್ಲ. ಒಂದು ಬೇಕರಿ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ಏನ್ ಮಾಡಿದ್ವಿ, ನಾವು ಹೋಗಿ ಅಲ್ಲಿ ಬೇಕರಿ ಹತ್ರ ನಿಂತ್ಕೊಂಡಿರೋದು. ಅಲ್ಲ, ಚಿಲ್ಲರೆ ಅಂಗಡಿ, ನಾಟ್ ಎಕ್ಸಾಕ್ಟ್ಲಿ ಬೇಕರಿ, ಒಂದು ಚಿಲ್ಲರೆ ಅಂಗಡಿ ಸ್ಟಾರ್ಟ್ ಆಯ್ತು. ಈ ಬೋಟಿಗಳು ನಮ್ಮ ಟೈಮಲ್ಲಿ ಬಹಳ ಫೇಮಸ್. ಕೈಗೆ ಹಾಕೊಂಡು ತಿನ್ನೋಂಥ ಬೋಟಿಗಳು ಬಹಳ ಫೇಮಸ್. ಅದೇ ಮೋಸ್ಟ್ಲಿ ಎಲ್ಲಾರು ತಿಂದಿರ್ತಾರ. ನಮ್ಮವರು ನಿಮ್ಮ ಈ ಜನರೇಷನ್ಸ್ಗೆ ನಿಮ್ಗೆಲ್ಲ ಗೊತ್ತೇ ಇಲ್ಲ ಬೋಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬಟ್ ನಮ್ಗೆಲ್ಲ ಬಹಳ ಇಷ್ಟ ಇರುತ್ತೆ. ಅದು ತಿನ್ನೋದು ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡು ಕೊಟ್ಟರೆ ಅವ್ರು ಕೊಡ್ತಾರಂತ ನಮಗ್ ಗೊತ್ತಿಲ್ಲ. ಅದನ್ನ ಹೋಗಿ ಒಂದು ಶಾಪ್ ಹತ್ರ, ಮಾರುವಂತ ಶಾಪ್ ಹತ್ರ 6 ಅವರು 7 ಅವರು ಕುತ್ಕೊಂಡಿರ್ತಾ ಇದ್ವಿ. ಏನಾನ ಕೊಡ್ತಾರೇನೋ ನೋಡೋಣ, ಅವ್ರು ಕ್ಲೋಸ್ ಮಾಡ್ಬೇಕಾದ್ರೆ ಕೊಡ್ತಾರೇನೋ, ಓಪನ್ ಮಾಡ್ಬೇಕಾದ್ರೆ ಕೊಡ್ತಾರೇನೋ ಅಂತ ಕಾಯ್ತಾ ಇದ್ವಿ. ಓಕೆ, ಅದನ್ನು ಅವ್ರು ಗೊತ್ತಲ್ಲ, ಅವ್ರು ಒಂದು 5 ಪೈಸಾ 10 ಪೈಸಾ ಕೊಡೋವರೆಗೂ ಅವ್ರು ಬೋಟಿ ಕೊಡ್ತಿದ್ದಿಲ್ಲ ನಮ್ಗೆ. ಇದು ಒಂದು ಇದು. ಆಮೇಲೆ ಹಸಿವು 4 ಗಂಟೆ 3 ಗಂಟೆ ಆ ಥರ ಬಹಳ ಹಸಿವಾಗುತ್ತೆ. ಬಹಳ ಹಸಿವು ಅಂದ್ರೆ ಹೇಗಿರುತ್ತೆ ಅಂದ್ರೆ ಆ ಟೈಮಲ್ಲಿ ನಂಬ್ತಿರೋ ಇಲ್ವೋ ಸುಮಾರು 10 ಚಪಾತಿ ಕೊಟ್ರು 10 ಚಪಾತಿ ತಿನ್ನೋಷ್ಟು ಕೆಪಾಸಿಟಿ ಆ ವಯಸ್ಸಿಗಿರುತ್ತೆ. ಓಕೆ, ಇಲ್ಲಿ ನೋಡಿದ್ರೆ ಊಟ ಇಲ್ಲ. ಏನ್ ಮಾಡೋದು? ಈ ಸೇಪೆಕಾಯಿ ಗಿಡ ಇರುತ್ತಲ್ಲ, ಇಲ್ಲೊಂದು ಕಾಲೋನಿ ಇತ್ತು. ಕಾಲೋನಿಗಳಲ್ಲಿ ಸೇಪೆಕಾಯಿ ಗಿಡಗಳು ಬಹಳನೇ ಬೆಳಿತಾರೆ. ಅಲ್ಲೇನ್ ಮಾಡುದು, ಹೋಗೋದು ಸೇಪೆಕಾಯಿಗಳು ಏನಾದ್ರು ಬಿದ್ದಿದವ ಅಂತ ಹೇಳಿ ನೋಡ್ತಾ ಇದ್ದೆ. ನಾನು ಇದು ಯಾಕಂದ್ರೆ ಇದು ನನ್ನ ಜೀವನ, ಅದಕ್ಕೆ ನನ್ನ ಬಗ್ಗೆನ ನಾನು ಹೇಳ್ಬೇಕಾಗುತ್ತೆ. ಬೇರೆಯವ್ರನ್ನ ಇನ್ಕ್ಲೂಡ್ ಮಾಡೋಂಗಿಲ್ಲ ಇಲ್ಲಿ. ಓಕೆ, ಸೇಪೆಕಾಯಿ ಬಿದ್ದಿದೆ ಏನೋ ಅಂತ ಹೇಳಿ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಸೇಪೆಕಾಯಿ ತಿಂತೀನಿ ಅಂದ್ರೆ ಅಲ್ಲೂ ಸೇಪೆಕಾಯಿ ಇಡ್ತಾ ಇದ್ದಿಲ್ಲ. ಅದು ಸೀಸನಲ್, ಆ ಸೀಸನ್ ಮಾತ್ರ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಇದು ಬಹಳನೇ ನೋವು ಬರ್ತಾ, ಇದೇನು ಎಲ್ಲಾ ಸೇಪೆಕಾಯಿಗಳು ಕಿತ್ಕೊಂಡು ಇವ್ರೊಬ್ರೆ ತಿಂದ್ಬಿಟ್ಟಿರ
ಅವನು ಅಟ್ಲೀಸ್ಟ್ ಒಂದೆರಡನ್ನ ಇಡ್ಬೋದಲ್ಲ ಅಂತ ಹೇಳಿ ಸ್ವಲ್ಪ ಅವ್ರ ಮನೆಗಳ ಮೇಲೆ ಕೋಪ ಮಾಡ್ಕೊಂಡ್ ಬರ್ತಾ ಇದ್ವಿ. ಸ್ಕೂಲಿಂದ ಬರ್ಬೇಕಂದ್ರೆ ಇಲ್ಲೊಂದು ಹೊಸದಾಗಿ ಒಂದು ಪಾರ್ಕ್ ಓಪನ್ ಮಾಡಿದ್ರು. ಆ ಪಾರ್ಕ್ ಅಲ್ಲಿ ಹೇಗೆ ಅಂದ್ರೆ ಗಸಗಸೆ ಕಾಯಿ ತುಂಬಾನೇ ಬೀಳ್ತಾ ಇತ್ತು. ಆ ಪಾರ್ಕ್ ಅಲ್ಲಿ ಗಸಗಸೆ ಕಾಯಿ ಬೀಳ್ತಾ ಇಷ್ಟಿಷ್ಟೇ ಇರುತ್ತೆ, ರೆಡ್ ಕಲರ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದು ನಮ್ಗೆ ಅದೇನೋ ಒಂಥರ ಅವಾಗ ಒಂಥರ ಡಿಫ್ರೆಂಟ್ ಫೀಲ್. ಆ ತರ ನೋಡಿಲ್ಲ ನಾವು ಕಾಯಿಗಳೆಲ್ಲ. ಅದನ್ನ ಏನ್ ಮಾಡಿದ್ವಿ, ಒಂದಿನ ಎಲ್ಲಾರು ನಾವು ಫ್ರೆಂಡ್ಸ್ ಎಲ್ಲ ನಾವು ಸ್ಕೂಲಿಂದ ಬರ್ಬೇಕಾದ್ರೆ ಆ ಪಾರ್ಕ್ ದಾಟ್ಕೊಂಡ್ ಬರ್ತಾ ಇದ್ವಿ. ಆ ಗಸಗಸೆ ಕಾಯಿಗಳು ಕೆಳಗ್ ಬೀಳ್ತಾ ಇದ್ದಾಗ ಅದ್ ತಿಂತಾ ಇದ್ವಿ. ತುಂಬಾ ಎಂಜಾಯ್ ಮಾಡ್ಕೊಂಡ್ ಬರ್ತಾ ಇದ್ವಿ, ತಿನ್ಕೊಂಡ್ ಬರೋದು. ಬರ್ತಾ ಬರ್ತಾ ಏನಾಯ್ತು, ಅದು ನಿಂತೋಯ್ತು. ಗಸಗಸೆ ಕಾಯೇ ಇಲ್ಲ. ಆ ಕಾಯಿ ಇಲ್ಲ, ಏನಪ್ಪಾ ಇದು ಅಂದಾಗ ನಾವ್ ಇನ್ನೊಬ್ರು ಇದ್ಕೊಂಡು ನೋಡಿದ್ರೇನೆ ಯಾರೋ ಬೆಳಗ್ಗೆ ಬೆಳಗ್ಗೆನೆ ಬಂದ್ ಎಲ್ಲಾ ತಿನ್ಕೊಂಡು ಹೊರ್ಟೋಗ್ತಾ ಇದಾರೆ ಅಂದಾಗ, ಒಂದಿನ ಬೆಳಗ್ಗೆ 5 ಗಂಟೆಗೆ ಹೋಗಿ ಆ ಮರದ ಹತ್ರ ಕೂತ್ಕೊಂಡಿದೀನಿ. ಯಾರನ್ನ ಬರ್ತಾರಾ, ಇದನ್ನ ಗಸಗಸೆ ಕಾಯಿ ಕಿತ್ಕೊಂಡು ಹೋಗ್ತಾರಾ ಅಂತ ವೇಟ್ ಮಾಡ್ತಾ 5 ಗಂಟೆಯಿಂದ ಇದ್ದು 8 ಗಂಟೆ 8:30ಗೆ ಸ್ಕೂಲ್ಗೆ ಹೋಗಿದ್ದೀನಿ. ಇದು ಒಂಥರ ಪಾವರ್ಟಿ ಅಂದ್ರೆ ತಿನ್ನೋದಕ್ಕೆ ಏನು ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ ಏನ್ ತಿನ್ಬೇಕು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ. ಅದಕ್ಕೆ ಹೇಳೋದು ನಿಮ್ಗೆ, ಈಗಿನ ಕಾಲದಲ್ಲಿ ಪೇರೆಂಟ್ಸ್ ಆರ್ ವೆರಿ ಪ್ರಿಟಿಲಿ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಕಿಡ್ಸ್. ಮಕ್ಳಿಗೆ ಅದೇ ಬಿಟ್ಬಿಟ್ಟಿದ್ರೇನೆ ಬೆಟರ್ ಅನ್ಸುತ್ತೆ ನನಗೇನೋ. ಈ ಹಶು ಅನ್ನೋದು ಮನುಷ್ಯನಿಗೆ ಬೇಕು. ನಾನು ಅದನ್ನೇ ಹೇಳ್ತಾ ಇರೋದು. ಪಾವರ್ಟಿ ಪಾಪ್ಯುಲಾರಿಟಿನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಶುಗೆ ನಾವು ಹುಡುಕದಾಗ ವಿ ಯೂಸ್ ಅ ಬ್ರೈನ್ಸ್. 5 ಗಂಟೆ ನನಗೇನು ಹೆಚ್ಚನ್ಸಿಲ್ಲ. ಒಂದು 7 ವರ್ಷ 8 ಗಂಟೆ ಹುಡುಗಿಗೆ ಹೋಗಿ ಸ್ಕೂಲ್‌ಗೆ ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡು ವೇಟ್ ಮಾಡಿ ಅದು ತಿನ್ನೋದಕ್ಕೋಸ್ಕರ ನನ್ನ ಕಾಯೋದಕ್ಕೆ ನನಗೇನು ಇದು ಅನ್ಸ್ತಾ ಇಲ್ಲ. ಈಗಿನ ಮಕ್ಕಳು 7:30 ಹೋಗೋದಕ್ಕೇನೆ ಕಷ್ಟ ಪಡ್ತಾ ಇದಾರೆ. ನಾನಿಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಇಲ್ಲಿ ಏನಂದ್ರೆ ಆ ಹಸಿವು ಅನ್ನೋದು ಮನುಷ್ಯನ್ನ ಎಷ್ಟು ಶಾರ್ಪ್ ಮಾಡುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಇನ್ನೂ ಒಂದ್ ಏನಂದ್ರೆ 4 ಗಂಟೆಗೆ ಊಟ ಬೇಕು ಅನ್ಸೋದು. 4 ಗಂಟೆಲಿ ನೋಡಿದ್ರೆ ಯಾರು ಇಲ್ಲ ಮನೆಯಲ್ಲಿ. ಊಟ ಅವ್ರ ಎದುರುಗಡೆ ಇರೋರು ಅವಾಗೆಲ್ಲ ಏನಂದ್ರೆ ಮನೇಲೇ ಕೂತ್ಕೊಳ್ಬೇಕು ಅಂತ ಇಲ್ಲ. ಕೆಲವರು ಬಾಳೆನಾಚೆ ತಿಂದ್ಕೊಂಡು ನೋಡ್ತಾ ಇದ್ರೂ ಆಸೆ ಆಗ್ತಾ ಇತ್ತು. ಅಯ್ಯೋ ತಿನ್ಬೇಕಲ್ಲ, ಅವ್ರೊಬ್ಬರೇ ತಿಂತಾ ಇದಾರೆ, ನನಗೂ ಒಂದು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸ್ವಾರ್ಥಿಗಳಿದಲ್ವಾ ಇವರು ಅಂತ ಒಂಥರ ಬೇಜಾರಾಗೋದು. ಬಟ್ ಅವ್ರು ಕೊಡ್ಬೇಕು ಅಂತ ಏನಿಲ್ಲ, ಅವ್ರು ಕೊಡ್ಬೇಕು ಅಂತ. ಈವನ್ ಹೇಗಿದೆ ಅಂದ್ರೆ, ನಾನು ನನ್ನ ಜೊತೆಲಿ ಬರೋ ಹುಡುಗರ ಮನೆ ಹತ್ರ ಹೋಗ್ತಾ ಇದ್ದೆ. ಆಟಾಡ್ಕೊಂಡು ಆದ್ಮೇಲೆ 7 ಗಂಟೆ ಆ ತರ ಹೋಗ್ತಾ ಇದ್ದಾಗ ಅವ್ರು ಚಪಾತಿ ಪ್ರಿಪೇರ್ ಮಾಡ್ತಾ ಇದ್ರು. ಆ ಚಪಾತಿ ಸ್ಮೆಲ್‌ಗೆ, ಬರೀ ವಾಸನೆಗೆ ಅವ್ರ ಮನೆ ಕಿಟಕಿ ಹತ್ರ, ಅವಾಗ ನಮ್ಗೆಲ್ಲ ಚಪಾತಿ ಇಲ್ಲ. ನಾವೆಲ್ಲ ಬರೀ ಗಂಜಿ ಆ ತರ ತಿಂದಿರು. ನೋಡಿ, ನಾನ್ ಹುಟ್ಟಿರೋದು AEE ಇಂಜಿನಿಯರ್‌ಗೆ. ಓಕೆ, ತುಂಬಾನೇ ಹೈ ಪ್ರೊಫೆಷನ್ ಅದು ಆಗ. ಬಟ್ ಬೆಳೆದಿರೋ ವಾತಾವರಣ, ಅದು ನನ್ನ ಅದೃಷ್ಟನೋ ನನ್ನ ದುರದೃಷ್ಟನೋ ನನಗೆ ಗೊತ್ತಿಲ್ಲ. ಓಕೆ, ಬೆಳೆದಿರೋ ವಾತಾವರಣ ಈ ತರ ಇದೆ, ತಿನ್ನೋದಕ್ಕೂ ಗತಿ ಇಲ್ಲ. ಅವ್ರ ಮನೆ ಹತ್ರ ಬರೀ ಚಪಾತಿ ವಾಸನೆಗೆ 2 ಅವರ್ 3 ಅವರ್ ಅವ್ರ ಮನೆ ಕಿಟಕಿ ಹತ್ರ ಆಚೆ ಡೋರ್ ಹಾಕಿದ್ರೆ ಅಲ್ಲಿ ಕೂತ್ಕೊಂಡು ನಿಂತ್ಕೊಳ್ತಾ ಇದ್ದೆ. ಇದು ನಂದು ಪಾವರ್ಟಿ. ಈ ಸ್ಕೂಲ್ದು ಫೋಟೋಸು ತಂದೆ ತುಂಬಾ ದೂರ ಇದ್ರು, ರಾಯಚೂರಲ್ಲಿ ಇದ್ರು. ಅವಾಗೆಲ್ಲ ಏನಂದ್ರೆ, ಒಂದು ದುಡ್ಡು ಕಳಿಸ್ಬೇಕಾದ್ರೆ ಮನಿ ಆರ್ಡರ್ ಮಾತ್ರ ಇರ್ತಿತ್ತು. ಈಗಿನ ಕಾಲದಲ್ಲಿ ಫೆಸಿಲಿಟೀಸ್ ಏನಿದ್ದಿಲ್ಲ. ಏನ್ ಮಾಡಿದ್ರು, ಒಂದು ₹50 ₹70 ಗ್ರೂಪ್ ಫೋಟೋ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾವ್ ಹೇಳ್ತಾ ಇದ್ದೇನೆ ಟೀಚರ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮಪ್ಪ 10th ಹತ್ರ ದುಡ್ಡು ಕಳಿಸ್ತಾರೆ, ದಯವಿಟ್ಟು ನನ್ನ ಗ್ರೂಪ್ ಫೋಟೋಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂದಾಗ, ಇಡೀ ಸ್ಕೂಲು ಒಂದು ಸುಮಾರು 70-80 ಜನ ಸ್ಕೂಲ್ ಅವರೆಲ್ಲರೂ ಇದ್ದಾರೆ. ನಾನು ಒಬ್ಳೆ ಆಚೆ ಕೂತಿದ್ದೀನಿ. ಎಲ್ಲರೂ ಗ್ರೂಪ್ ಫೋಟೋ ಇಡ್ಸ್ಕೊಂಡ್ರು. ನಾನು ಒಬ್ಳೆ ಇಲ್ಲ. ಯಾಕಂದ್ರೆ ₹50 ₹70 ನನ್ಗೆ ಕೊಟ್ಟಿಲ್ಲ ಅನ್ನೋ ಒಂದೇ ರೀಸನ್ಗೆ. ಈ ₹50 ₹70 ಇಲ್ಲ ಅಂತಲ್ಲ. ಈವನ್ ದೇನೋ ಮೈ ಫಾದರ್ ಇಸ್ ಅನ್ ಇಂಜಿನಿಯರ್, ಅದು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು, ಅವ್ರಿಗೆ ಬಟ್ ಆ ಮೂಮೆಂಟ್ ಇದೆ ಅಲ್ಲ, ಐ ಕಾಂಟ್ ಫರ್ಗೆಟ್ ಇಟ್. ಅಂದ್ರೆ ಅರ್ಥ ಏನು, ಇಲ್ಲಿ ದುಡ್ಡಿದ್ದಾಗ ಮಾತ್ರ ನಮ್ಗೆ ವ್ಯಾಲ್ಯೂ ಇದೆ. ಅಪ್ಪ ಇರ್ಲಿ ಅಮ್ಮ ಇರ್ಲಿ ಯಾರು ಇರ್ಲಿ ಏನಿಲ್ಲ, ನಿನ್ನ ಹತ್ರ ಇದೆನಾ ಅದಕ್ಕೆ ಮಾತ್ರ ಬೆಲೆ ಇದೆ ಅಂತ ಒಂದು ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ಬಿಡ್ತು ನನ್ನ ಮೈಂಡಲ್ಲಿ. ಛೇ, ಏನ್ ಮಾಡೋದು, ಓಕೆ ಹೆಂಗನ ಮಾಡಿ ಕಷ್ಟ ಪಡ್ಬೇಕು, ದುಡ್ಡು ಕೈಯಲ್ಲಿ ಯಾವಾಗೂ ಇರ್ಲೇಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡಿದೆ. ಇವಾಗ ಹೇಳಿ, ದುಡ್ಡು ಅವನ ದುಡ್ಡಿಂದ ಓಡೋದ, ದುಡ್ಡು ಮಾಡ್ದ, ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ, ಈ ಲೈಫಲ್ಲಿ ಇಷ್ಟೊಂದು ಪರಿಸ್ಥಿತಿಗಳು. ಇವಾಗೂ ಆ ಸ್ಕೂಲ್ ಫೋಟೋ ಇದೆ, ಅದ್ರಲ್ಲಿ ನಾನಿಲ್ಲ. ಇದು ತುಂಬಾ ನೋವು ಬರುವಂತದ್ದು ವಿಷಯ. ಇವಾಗ ಇದ್ರಿಂದ ಏನಾಗುತ್ತೆ, ಒಂದು ಮೈಂಡ್ ಬಂತು, ಹಶು ಅನ್ನೋದನ್ನ ನಾನು ಹೆಂಗನ ಮಾಡಿ ನನ್ನ ಲೈಫಲ್ಲಿ ಹಶು ಅನ್ನೋದು ಇರಬಾರ್ದು, ಹಶು ಅನ್ನೋರ್ನ ಹೆಂಗನ ಮಾಡಿ ಹಶು ತೀರಿಸ್ಬೇಕು, ಒಂದು ಮೈಂಡ್ಗೆ ಫಿಕ್ಸ್ ಆಯ್ತು. ಎರಡನೇದೇನಾಯ್ತು, ಏನೇ ಆದ್ರೂ ದುಡ್ಡು ಮಾಡ್ಬೇಕು. ದುಡ್ಡು ಮಾಡಿದ್ರೇ ಅಲ್ವಾ ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಇರ್ತಿದ್ದು. ಅವಾಗ ಅಮ್ಮಮ್ಮ ಅಂದ್ರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗಿ ನಾನು. ಮೋಸ್ಟ್ಲಿ 4 ಅಥವಾ 5 ಇರುತ್ತೆ. ಓಕೆ, ಅಷ್ಟು ಜನ ಇರ್ಬೇಕಾದ್ರೆ ನಾನು ಒಬ್ಳು ಭಾರ ಆಗ್ತಿತ್ತ ಒಂದು ಫೋಟೋಗೆ. ಆ ತರ ಕೂಡಿಸಿದಾಗ ಯಾರಿಗೂ ಏನ್ ಅನ್ಸಿಲ್ವಾ? ಟೀಚರ್ಸ್ ಸುಮಾರು 10-15 ಜನ ಟೀಚರ್ಸ್ ಇದಾರೆ.
ಗ್ರೂಪ್ ಫೋಟೋದಲ್ಲಿ 10-15 ಜನ ಇದಾರೆ. ಅಲ್ಲಿ ಆಚೆ ಒಬ್ಳೇ ಹುಡುಗಿ ಕೂತಿದ್ದಾಳಲ್ಲ, ಅವ್ಳನ್ನ ಕರೆದ್ರೆ ಏನಾಗ್ತಿತ್ತು? 50 ರೂಪಾಯಿ ಹೆಚ್ಚಾಗ್ತಿತ್ತಾ ನಿಮ್ಗೆ? ಇಲ್ಲ. ಬಟ್ ಆ ಮೂಮೆಂಟ್‌ಗೆ ಬಹಳ ಒಳ್ಳೇದಾಯ್ತು ನನ್ಗೆ. ಆ ವಿಷಯ ನಡೆದಿದ್ದಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ನಂಗೆ ದುಡಿಬೇಕು ಅನ್ಸ್ತಾ ಇದ್ದಿಲ್ಲ, ನಾನು ಓದಬೇಕು ಅನ್ಸ್ತಾ ಇದ್ದಿಲ್ಲ, ಕಷ್ಟ ಪಡೋದಂತೂ ಡೆಫಿನೆಟ್ ಆಗಿ ಮಾಡ್ತಿದ್ದಿಲ್ಲ. ಇವಾಗ ಪಾಪ್ಯುಲಾರಿಟಿ ಪಾಪ್ಯುಲಾರಿಟಿ ಬಂತು. ಏನಾಯ್ತು? ಒಳ್ಳೆ ಡಾಕ್ಟರ್ ಆದೆ. ನಮ್ಮೂರಲ್ಲೇ ನಾನು ಕ್ಲಿನಿಕ್ ಇಟ್ಕೊಂಡೆ. ಜನ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಸುಮಾರು ಸರ್ವೆ ಮಾಡಿದ್ರು. ಓಕೆ, ಇಫ್ ಇಟ್ ಐ ಆಮ್ ನಾಟ್ ರಾಂಗ್, ಯಾವುದೋ ಒಂದು ಚಾನೆಲ್ ಅವ್ರು ಸರ್ವೆ ಮಾಡಿದ್ರೆ ನನಗಿರೋಷ್ಟು ಪೇಷಂಟ್‌ಗಳು ಇಡೀ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ ಅಂತ ಪ್ರೂವ್ ಆಯ್ತು. ಆ ಸರ್ವೆಲಿ ಕರೆದು ಸನ್ಮಾನ ಎಲ್ಲ ಮಾಡಿದ್ರು. ನನಗೆ ತುಂಬಾ ಥ್ಯಾಂಕ್ಸ್. ಓಕೆ, ನಾನು ಅವ್ರ ಋಣಿ ಯಾವಾಗೂ ಆಗೇ ಇರ್ತೀನಿ. ಯಾಕಂದ್ರೆ ಅದೊಂಥರ ಕಾನ್ಫಿಡೆನ್ಸ್ ಆಗ್ಲಿ, ಒಂಥರ ನನ್ನ ಮೇಲೆ ನನಗೆ ನಂಬಿಕೆ ಬರೋದಾಗ್ಲಿ, ಒಂಥರ ಸ್ಟ್ರಾಂಗ್ ಆಗಿ ಫೀಲ್ ಆಗೋ ತರ ಮಾಡಿದ್ದು ಒಂದು ಚಾನೆಲ್ ಅವ್ರು ಮಾಡಿದ್ರು. ಅವ್ರಿಗೆ ಬಹಳ ಥ್ಯಾಂಕ್ಸ್. ಹೃದಯಪೂರ್ವಕಕ್ಕೆ ನಾನು ನಮಸ್ಕಾರ ಮಾಡೇ ಮಾಡ್ತೀನಿ ಅಂತವ್ರಿಗೆ. ಅವ್ರು ಸರ್ವೆ ಮಾಡಿದ್ದಾಗ್ಲಿ, ನನ್ನ ಹೆಸರು ಬಂದಿದ್ದಾಗ್ಲಿ ಬಹಳ ಖುಷಿ ಆಯ್ತು. ಒಂಥರ ಕೈಂಡ್ ಆಫ್ ಗ್ರೇಟ್ ಎನ್ಕರೇಜ್ಮೆಂಟ್ ಟು ಮೀ ಇನ್ ಮೈ ಲೈಫ್. ಓಕೆ, ಎಸ್ಪೆಷಲಿ ಡೆಂಟಿಸ್ಟ್‌ಗಳಿಗೆ ದಿನಕ್ಕೆ 31-40 ಪೇಷಂಟ್ಸ್ ಇರಲ್ಲ. ಓಕೆ, ಅದರಲ್ಲಿ ಐ ಆಮ್ ದ ಒನ್ ಅಂತ ಹೇಳಿ ಅವರು ಸನ್ಮಾನ ಮಾಡಿದ್ದು ಅತೀ ಖುಷಿ ಪಡುವಂತ ವಿಷಯ. ಅಲ್ಲಿವರೆಗೂ ನನಗೂ ಗೊತ್ತಿದ್ದಿಲ್ಲ. ನಾನು ಏನು ಸರ್ವೆ ಮಾಡಿದ್ದಿಲ್ಲ. ಬೇರೆಯವ್ರಿಗೆ ಹೆಂಗ್ ನಡೀತಾ ಇದೆ ಅಂತ ನಾನು ಕಂಪೇರ್ ಮಾಡೂ ಇಲ್ಲ. ಇವಾಗ ಪಾಪ್ಯುಲಾರಿಟಿ ಬಂತು. ಆಟೋಮೆಟಿಕ್ ಆಗಿ ಇನ್ಸಿಡೆಂಟ್ ಪಾಲಿಟಿಕ್ಸ್ ಅಲ್ಲಿ ಕರೆದ್ರು. ಪಾಪ್ಯುಲಾರಿಟಿ ಬಂದ್ಮೇಲೆ ಪಾಲಿಟಿಕ್ಸ್ ಅಲ್ಲಿ ಕರೀತಾರೆ. ಇದ್ರ ಬಗ್ಗೆ ನಾನು ಇನ್ನೊಂದ್ಸಲ ಮಾತಾಡ್ತೀನಿ. ಈ ಪಾಲಿಟಿಕ್ಸ್ ಯಾವ ತರ ನನ್ನ ಲೈಫ್ ಅಲ್ಲಿ ಎಫೆಕ್ಟ್ ಆಗಿದೆ ಅನ್ನೋ ಇನ್ನೊಂದ್ಸಲ ಮಾತಾಡ್ತೀನಿ. ಪಾಪ್ಯುಲಾರಿಟಿ ಬಂತು, ಪಾಲಿಟಿಕ್ಸ್ ಅವರು ಕರೆದ್ರು, ಅದು ಸೆಕೆಂಡ್ರಿ. ಈ ಪಾಲಿಟಿಕ್ಸ್ ವಿಷಯ ಇನ್ನೊಂದು ಟಾಪಿಕ್ ಅಲ್ಲಿ ಡೆಫಿನೆಟ್ ಆಗಿ ನಾನು ಮಾತಾಡ್ತೇನೆ. ಇವಾಗ ಪಾಪ್ಯುಲಾರಿಟಿ ಬಂದ್ಮೇಲೆ ಏನಾಯ್ತು? ಎಲ್ಲ ಜಾಸ್ತಿ ಆಯ್ತು. ತಿನ್ನೋದಕ್ಕೆ ಕೂತ್ಕೋ, ಅದು ಏನ್ ಬೇಕೋ ಅದು ಬರುತ್ತೆ ಮನೆಗೆ. ಇದು ಮಾಡು, ತಿನ್ನೋದು. ಬಟ್ ಇವಾಗ ಏನಾಯ್ತು? ವಯಸ್ಸಾಯ್ತು. ಈ ಒಂದು ಪರ್ಟಿಕ್ಯುಲರ್ ಏಜ್ ಆದ್ಮೇಲೆ ನಮ್ಗೆಲ್ಲ ಇದೆ. ತಿನ್ನೋದಕ್ಕೆ ಏನ್ ಬೇಕು ಮನೆಗೆ ಬರುತ್ತೆ. ಏನ್ ಬೇಡ, ಇದು 5 ಸ್ಟಾರ್, 3 ಸ್ಟಾರ್, 7 ಸ್ಟಾರ್ ಎಲ್ಲಾ ಸ್ಟಾರ್‌ಗಳಿಗೂ ಹೋಗಿದ್ದಾಯ್ತು. ಫಾರಿನ್ ಗೀರಿನ್ ಎಲ್ಲಾ ಕಡೆನೂ ಊಟ ಅದು ಮಾಡ್ಬೇಕು ಅನ್ಸ್ತಾನೆ ಇಲ್ಲ. ಆ ರುಚಿನೇ ಅನ್ಸ್ತಾ ಇಲ್ಲ. ಒಂದು ಪರ್ಟಿಕ್ಯುಲರ್ ವಯಸ್ಸಾದ್ಮೇಲೆ ಅದೇನು ಅನ್ಸೋದಿಲ್ಲ ನಮ್ಗೆ. ಇಷ್ಟು ದುಡ್ಡು ಖರ್ಚು ಮಾಡಿದ್ರೂ ಆ ಖುಷಿ ಇಲ್ಲ. ಆ ಹಸಿವು ಇದ್ದಾಗ ನಾವು ತಿನ್ನುವಂತ ಖುಷಿ, ಹೊಟ್ಟೆಯಲ್ಲಿ ತುಂಬಿದಾಗ ತಿಂದಾಗ ನಾವು ಒಂದು ಬಿರಿಯಾನಿಗೆ ಒಂದು 2,000 3,000 ಕೊಟ್ಟು ಬಿರಿಯಾನಿ ತಗೊಂಡ್ರೇನು ಅದೇನ್ ನನಗೇನು ಅನ್ಸ್ತಾ ಇಲ್ಲ. ಅದೇನ್ ತುಂಬಾ ಗ್ರೇಟ್ ಅನ್ಸ್ತಾ ಇಲ್ಲ. ಇರ್ಲಿ ಬಿಡು, ಅದೇನದು ಮಹಾ ಅನ್ನೋ ತರ ಅದು ನಾರ್ಮಲ್. ನನಗೆ 1% ಕೂಡ ನಾನು ಅದನ್ನ 7 ಸ್ಟಾರ್ ಅಲ್ಲಿ 8 ಸ್ಟಾರ್ ಅಲ್ಲಿ ಫಾರಿನ್ ಆಗ್ಲಿ ಎಲ್ಲೇ ಆದ್ರೂ ತಿಂದ್ರು ನನಗೆ ಅಷ್ಟೇನು ತುಂಬಾನೇ ಎಫೆಕ್ಟಿವ್ ಅನ್ಸಿಲ್ಲ. ಆಗ ಒಂದು ಬೋಟಿಗಿರೋಷ್ಟು ವ್ಯಾಲ್ಯೂ ಕೂಡ ನನಗೆ ಇವಾಗ 3,000 5,000 ಬಿರಿಯಾನಿಗೆ ನನಗೆ ಕೊಡಕ್ ಆಗ್ತಾ ಇಲ್ಲ. ಪಾಪ್ಯುಲಾರಿಟಿ ಬಂತು. ಆಸ್ ಅ ಡಾಕ್ಟರ್ ಬಂತು. ಅದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಯ್ತು. ಕ್ಲಿನಿಕ್ ಹತ್ರ ಒಂದು ಇನ್ಸಿಡೆಂಟ್ ಆಯ್ತು. ಪಾಪ್ಯುಲಾರಿಟಿ ಬಂತು. ಇಲ್ಲಿ ಇವಾಗ ಈ ಪಾಪ್ಯುಲಾರಿಟಿ ಬಂದ್ಮೇಲೆ ಏನಾಯ್ತು? ಜನಕ್ಕೆ ಒಂದು ಐಡೆಂಟಿಟಿ ಬಂತು. ನಾನ್ ಯಾರು ಅನ್ನೋದು ಗೊತ್ತಾಯ್ತು. ಎಲ್ಲನ ಹೋಗ್ತಾ ಇದ್ದಾಗ ಮೇಡಮ್ ಒಂದು ಸೆಲ್ಫಿ ಕೊಡಿ ಅನ್ನೋದು, ಮೇಡಮ್ ದಯವಿಟ್ಟು ನಮ್ಮನೆಗೆ ಬನ್ನಿ ಅನ್ನೋದು. ಸೊ ಈ ಪಾಪ್ಯುಲಾರಿಟಿ ಎಲ್ಲರಿಗೂ ಬರೋದಿಲ್ಲ. ಒಂಥರ ಖುಷಿ. ಇದು ನನ್ನ ಮನಸ್ಸಿಗೆ ನನಗೆ ಖುಷಿ. ಬಟ್ ಎಲ್ಲೋ ಒಂದ್ ಕಡೆ ರಿಸ್ಟ್ರಿಕ್ಷನ್ ಪಾಪ್ಯುಲಾರಿಟಿ ಹೆಂಗಾಯ್ತು ಅಂತ ಹೇಳ್ತೀನಿ. ನನಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಂಗೆ ನಮ್ಮ ತಾಯಿ ತೀರೋದಾಗ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಯ್ತು. ಒಂದು ನ್ಯೂರೋ ಸರ್ಜನ್ಸ್ ಹತ್ರ ಹೀಗೆ ಹೋಗಿದ್ವಿ ನಾನು ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಅಲ್ಲಿ ಇರುವಂತ ರಿಸೆಪ್ಷನಿಸ್ಟು, ಓಕೆ, ಶಿ ಲಿಟ್ರಲಿ ಸ್ಕ್ರೀಮ್ಡ್, ಮೇಡಮ್ ನೀವಾ? ಇಲ್ಲ ಅಂತಂದ್ರು. ಯಾಕಮ್ಮ ಅಂತ ಕೇಳಿದೆ. ಮೇಡಮ್ ನಿಮ್ಮನ್ನ ನೋಡೋದಕ್ಕೆ ನಾವು 3-4 ಅವರ್ ಕಾಯ್ಬೇಕು ಅಂತವ್ರು ನೀವು ಈ ಡಾಕ್ಟರ್ ಹತ್ರ ಬಂದಿದ್ರಲ್ಲ, ಏನಾನ ಪ್ರಾಬ್ಲಮಾ ಮೇಡಮ್ ಅಂದ್ರು. ಇಲ್ಲಮ್ಮ, ಏನು ಪ್ರಾಬ್ಲಮ್ ಇಲ್ಲ, ಜನರಲ್ ಆಗಿ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳಿದೆ. ಅವ್ರು ಬೇರೆಯವ್ರ ಹತ್ರ ಹೇಳ್ತಾ ಇದಾರಂತೆ, ಈ ಮೇಡಮ್ನ ಮೀಟ್ ಮಾಡ್ಬೇಕಾದ್ರೆ 3 ಅವರ್ 4 ಅವರ್ ಬೇಕು, ಇವ್ರಿಗೆ ಇಲ್ಲಿ ಬಂದಿದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅಂದ್ರೆ ಈ ಪಾಪ್ಯುಲಾರಿಟಿ ಬಂದಿರೋ ಒಂದೇ ಕಾರಣಕ್ಕೆ ನಾನೊಂದು ಬೇರೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ಕೂ ಆಗಲ್ಲ, ಒಂದು ಪಿಕ್ಚರ್ಗೆ ಹೋಗೋದಕ್ಕೂ ಆಗಲ್ಲ, ಎಲ್ಲೂ ಇಲ್ಲ. ಇದೇನಾಯ್ತು, ಒಂದು ರಿಸ್ಟ್ರಿಕ್ಷನ್ಸ್ ಆಗೋಯ್ತು. ಏನ್ ಮಾಡಿದ್ರು? ಇವಾಗ ನಮ್ಮ ತಾಯಿ ಏನ್ ಹೇಳಿದ್ರು? ನಿಮ್ ಪಾಪ್ಯುಲಾರಿಟಿ ಇದೆ, ನಿನ್ನ ಒಂದು ಐಡೆಂಟಿಕಲ್ ಫೇಸ್ ಆಗ್ಬಿಟ್ಟಿದ್ಯಾ, ಯು ಆರ್ ನಾಟ್ ಸಪೋಸ್ ಟು ಗೋ ಎನಿವೇರ್. ನೀನು ಯಾರ ಮುಂದೆನೂ ಹೋಗ್ಬಾರ್ದು, ಯಾರಿಗೂ ಗೊತ್ತಾಗ್ಬಾರ್ದು. ನೀನು ಗೊತ್ತಾದ್ರೆ ತುಂಬಾ ಇದು ದಾರಿಯಲ್ಲಿ ಹೋಗೋರ್ಗು ಮತ್ತೆ ನಿನ್ ಪಾಪ್ಯುಲಾರಿಟಿ ಕಡಿಮೆ ಆಗೋಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಸರಿ, ನಾನೇನ್ ಮಾಡಿದೆ, ಆಸ್ ಸೂನ್ as ಅವ್ರು ಹೋದಾಗ ಕಂಪ್ಲೀಟ್ ಆಗಿ 3 ಲಕ್ಷ ಇರ್ಲಿ, 6 ಲಕ್ಷ ಇರ್ಲಿ, 10 ಲಕ್ಷ ಇರ್ಲಿ, ಎಲ್ಲೂ ಹೋಗೋಕ್ ಆಗ್ತಾ ಇಲ್ಲ. ಒಂದು ಮಾಲ್ಗೆ ಹೋಗೋಕ್ ಆಗ್ತಾ ಇಲ್ಲ, ಒಂದು ಇದಾಗ್ತಾ ಇಲ್ಲ, ಒಂದು ಪಿಕ್ಚರ್ಗೆ ಹೋಗೋಕ್ ಆಗ್ತಾ ಇಲ್ಲ. ಕಂಪ್ಲೀಟ್ ರಿಸ್ಟ್ರಿಕ್ಟೆಡ್ ಲೈಫ್. ಏನಾಯ್ತು? ಕ್ಲಿನಿಕ್ ಆಯ್ತು, ಮನೆ ಆಯ್ತು, ಮುಗ್ದೋಯ್ತು. ಇಷ್ಟೇ ಲೈಫ್. ಬೇರೆ ಎಲ್ಲೂ ಹೋಗೋಕ್ ಆಗ್ತಾ ಇಲ್ಲ. ಹೋದ್ರೆ ಒಂದು ಫೋಟೋ ತಗೊಳ್ಳೋದಾಗ್ಲಿ, ಇದು ಮಾಡೋದಾಗ್ಲಿ, ಈ ತರ ಮಾಡೋದ್ರಿಂದ ಒಂಥರ ಅವ್ರು ಮಾತಾಡೋದು, ಅವ್ರು ಇದು ಮಾಡೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ
ಶ್ರಿಂಕ್ ಆಗ್ತಾ ಇದ್ದೆ. ಬಡತನ ಬಗ್ಗೆ ಎಲ್ಲರೂ ಅಯ್ಯೋ ನನ್ ಬಡವ, ನನ್ನ ಹತ್ರ ಕಾರ್ ಇಲ್ಲ, ನನ್ನ ಹತ್ರ ಊಟ ಇಲ್ಲ, ಅವ್ರು ಅಷ್ಟು ತಿಂತಾ ಇದಾರೆ, ಇವ್ರು ಇಷ್ಟು ತಿಂತಾ ಇದಾರೆ, ನನ್ನ ಹತ್ರ ಏನು ಇಲ್ಲ, ನಾವು ಮುದ್ದೆ ತಿನ್ಕೊಂಡಿದೀವಿ, ನಮ್ಮಿದು ಅಂತಲ್ಲ. ಅದನ್ನ ಇಂಪಾರ್ಟೆಂಟ್ ಅಥವಾ ಪಾಪ್ಯುಲಾರಿಟಿ ಇದ್ಕೊಂಡು ತಿನ್ನಕ್ ಆಗದೆ ಇರೋದು ಇಂಪಾರ್ಟೆಂಟ್. ಒಂದ್ ಕೆಲವ್ರು ಇವಾಗ ನಾನು ಹೇಳ್ತೀನಿ, ಇವಾಗ ಇಷ್ಟು ಇದೆ, ಎಲ್ಲ ಇದೆ, ತಿನ್ನೋದಕ್ಕೆ ಬಾಯ ರುಚಿನೇ ಅನ್ಸ್ತಾ ಇಲ್ಲ. ಆ ಹಂಗರ್ ಇದ್ದಾಗ, ಆ ಹೊಟ್ಟೆ ರಿಯಲಿ ಹಶ್ವಾದಾಗ ತಿಂದಾಗ ಪ್ರತಿಯೊಂದು ನಂಗೆ ಅಮೃತನೇ ಅನ್ಸುತ್ತೆ. ಇವಾಗ ಪಾವರ್ಟಿ ಅಂದಾಗ ಎಷ್ಟು ಜನ ಇದು ಮಾಡಿದ್ರು ಅಂದ್ರೆ, ನಾನು ಅವ್ರ ಮನೆಗೆ 4 ಗಂಟೆಗೆ ಹಶ್ವಾಗ್ತಿತ್ತು. ಐ ಡೋಂಟ್ ನೋ, ಅವಾಗೆಲ್ಲ 2:30 3 ಗಂಟೆಗೆಲ್ಲ ಬಂದ್ಬಿಡ್ತಾ ಇದ್ವಿ. 5 ಗಂಟೆ 6 ಗಂಟೆಲಿ ಮನೇಲಿ ಯಾರು ಇಲ್ಲ, ಹೊಟ್ಟೆಗೇನು ಇಲ್ಲ. ಯಾರನ್ನ ಸ್ವಲ್ಪ ಏನೋ ಕೊಡ್ತಾರೇನೋ ಅಂದ್ಬಿಟ್ಟು 4-5 ಮನೆಗೆ ಹೋಗಿದ ತಕ್ಷಣ ಒಂದ್ಸಲ ಕೊಡ್ತಾರೆ, 2 ಸಲ ಕೊಡ್ತಾರೆ, 3ನೇ ಸಲ ಇವ್ಳು ಇದಕ್ಕೆ ಬಂದಿದ್ದಾಳಂದು ಡೋರ್ ಕ್ಲೋಸ್ ಮಾಡೋರು ಇದಾರೆ. ಓಕೆ, ಈ ತರ ಸಿಚುವೇಶನ್ಸ್ ಇದೆ. ಇವಾಗ ಪಾಪ್ಯುಲಾರಿಟಿ ಹೇಳ್ತೀನಿ. ಪಾಪ್ಯುಲಾರಿಟಿ ಹೆಂಗ್ ಬಂತು ಅಂದ್ರೆ, ಇಷ್ಟೆಲ್ಲ ಆಯ್ತು, ತಿನ್ನಕ್ಕೆಲ್ಲ ಇದೆ, ಏನಿದೆ, ಒಂದು ಐಡೆಂಟಿಟಿ ಇದೆ, ಸೊಸೈಟಿಲಿ ಒಂದು ಐಡೆಂಟಿಟಿ ಇದೆ, ತಿನ್ನಕ್ಕಿದೆ, ಏನ್ ಬೇಕಾದ್ರೂ ಕೂತ್ಕೊಂಡಿರೋ ಜಾಗದಲ್ಲಿ ಆರ್ಡರ್ ಮಾಡಿದ್ರೆ ಬರೋ ತರ ಇದೆ. ಇವಾಗ ಪಾವರ್ಟಿ ಅಂದ್ರೆ ನನಗೆ ಅಷ್ಟು ಲೈಫ್ ಅಲ್ಲಿ ಅನುಭವಿಸಿದಕ್ಕೆ, ಓಕೆ, ನಂದು ಏನೇ ಇರ್ಲಿ, ಅದನ್ನ ಸೈನ್ಸ್ ಬೇಸ್ಡ್ ಅಂತಿರೋ ಅಥವಾ ರಿಯಲ್ ಲೈಫ್ ಅನ್ಕೊಳ್ತಿರೋ, ಸುಮಾರು ಜನ ನೋಟಿಸ್ ಮಾಡಿದ್ರೆ ನೀವು, ಎಲ್ಲ ಬಡತನದಲ್ಲಿ ಇದ್ದವರೇ ಹೆಚ್ಚಾಗಿ ಒಂದು ಪೊಸಿಷನ್ ಬಂದಿದ್ದಾರೆ. ಸೊ ಆದಷ್ಟು ಬಡವರು, ಅಯ್ಯೋ ನಾವು ಬಡವರು, ದೇವ್ರು ನಮಗ್ ಮೋಸ ಮಾಡ್ಬಿಟ್ಟ, ಹಾಗೆ ಹೀಗೆ ಅಂತ ಹೇಳಕ್ ಹೋಗ್ಬೇಡಿ. ದೇವ್ರು ಯಾವಾಗ ಬಡತನದಲ್ಲಿ ಇಟ್ಟಿದಾನೆ ಅಂದ್ರೆ ಅದು ಮೋಸ ಅಲ್ಲ, ಅದು ನಿಮ್ಗೆ ಚುರುಕು ಮಾಡೋದಕ್ಕೆ ದೇವ್ರ ಹತ್ರ ಮಾಡ್ತಾ ಇದ್ದಾನೆ. ಅವಾಗ ಯಾವಾಗ ಹಶು ಅನ್ಸುತ್ತೋ ಅವಾಗ ತಲೆ 3 ಪಟ್ಟು ಕೆಲಸ ಮಾಡುತ್ತೆ. ಅದು ಮನುಷ್ಯ ಒಬ್ಬ ಜೀವಿಗಲ್ಲ, ಪ್ರತಿಯೊಂದು ಜೀವಿಗಳಿಗೂ ನಡೆಯುವಂತ ವಿಷಯನೇ. ಹಶುವು ಇದ್ದಾಗ ತಲೆ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಹಾಗಂದ್ಬಿಟ್ಟು ಬೇಕು ಅಂತ ಹಶುವೇನ ಇರಕ್ ಹೋಗ್ಬೇಡಿ, ಜನರಲ್ ಆಗಿ. ಓಕೆ, ಆಮೇಲೆ ಇವಾಗ ಪಾಪ್ಯುಲಾರಿಟಿ, ಇದು ಪಾವರ್ಟಿ ಇದ್ದಾಗ ನನಗೆ ಈ ತರ ಹೆಲ್ಪ್ ಆಯ್ತು. ಯಾವ ತರ, ನಾನು ಏನಾನ ಮಾಡ್ಬೇಕು, ನಾನು ಸಾಧಿಸ್ಬೇಕು, ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಬೇಕು. ಓಕೆ, ಹಶುವಿಂದ ಇರಬಾರ್ದು, ಲೈಫ್ ಅಲ್ಲಿ ಹಶು ಅನ್ನೋದು ಇರಬಾರ್ದು. ಇವಾಗ ಎಲ್ಲ ಇದೆ, ಇವಾಗ ನನಗೆ ಹೆಲ್ತ್ ಭಯ ಆಗಿದೆ ಹೇಳ್ಬೇಕಂದ್ರೆ. ಎಲ್ಲ ನೋಡಿ, ಅದೇ ಹೇಳೋದು ದೇವ್ರು. ಇವಾಗ ದೇವ್ರು ಎಲ್ಲಾ ಕೊಟ್ಬಿಟ್ಟ. ಓಕೆ, ದುಡ್ಡು ಬೇಕಾ, ದುಡ್ಡು ತಗೋ, ಊಟ ಬೇಕಾ, ಊಟ ತಗೋ, ಪಿಜ್ಜಾ ಬೇಕಾ, ತಿನ್ನು, ಏನ್ ಬೇಕಾ ತಿನ್ನು. ಆದ್ರೆ ಹೆಲ್ತ್ ಅಲ್ಲಿ ಕೆಟ್ಟಾಗುತ್ತೋ ಅನ್ನೋದೊಂದು ಭಯಾನೂ ಕೊಟ್ಬಿಟ್ಟ ಅದ್ರ ಜೊತೆಲಿ. ಸೊ ಇದು ಎಲ್ಲಾರ್ಗೂ ಇರುತ್ತೆ, ಎಲ್ಲಾ ಪ್ರಾಬ್ಲಮ್ ಇರುತ್ತೆ. ಸೊ ಅನ್ಕೊಳ್ಬೇಡಿ, ಅವ್ರು ಕೋಟಿಗಟ್ಲೆ ಆಸ್ತಿ ಇದೆ, ಅವರು ಆ ಕಾರಲ್ಲಿ ಓಡ್ತಾರೆ, ಈ ಕಾರಲ್ಲಿ ಓಡ್ತಾರೆ, ಅದ್ ತಿಂತಾರೆ, ಇದ್ ತಿಂತಾರೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಎಲ್ಲಾರ್ಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅವ್ರು ಇದ್ರೂ ತಿನ್ನಕ್ಕಾಗಲ್ಲ, ಇದ್ದಾಗ ಚೆನ್ನಾಗಿ ತಿಂದು ಇದ್ ಮಾಡ್ಕೊಳ್ಳಿ. ಇವಾಗ ಪಾಪ್ಯುಲಾರಿಟಿ ನನಗೆ ಸ್ವಲ್ಪ ಹೇಳ್ಬೇಕಂದ್ರೆ, ನನಗೆ ಪಾವರ್ಟಿ ಗ್ರೇಟ್, ಪಾಪ್ಯುಲಾರಿಟಿ ಗ್ರೇಟ್ ಅಂದ್ರೆ ನಾನು ಪಾವರ್ಟಿನೇ ಗ್ರೇಟ್ ಅಂತ ಹೇಳ್ತೇನೆ. ಅಕಸ್ಮಾತ್ ನಾನು ಏನನ್ನ ಅದು ಅನುಭವಿಸಿದ್ದಿಲ್ಲ ಅಂದಿದ್ರೆ, ನನಗೆ ಸ್ವಲ್ಪ ನಾರ್ಮಲ್ ಪರ್ಸನ್ ಆಗಿರೋದು ನನಗೆ ಇಷ್ಟ ಇದ್ದಿಲ್ಲ. ಆ ಒಂದು ಪಾವರ್ಟಿ ಅನುಭವಿಸಿರೋ ಒಂದೇ ರೀಸನ್ಗೆ ನನಗೆ ಐ ಆಮ್ ಫೀಲಿಂಗ್ ಸ್ಪೆಷಲ್, ಐ ಆಮ್ ಸಮಥಿಂಗ್ ಡಿಫ್ರೆಂಟ್, ಅಂಡ್ ಐ ಆಮ್ ಸ್ಪೆಷಲ್ ಪರ್ಸನ್, ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂಡ್ ಇದರಿಂದ ನನ್ನ ಕಾನ್ಫಿಡೆನ್ಸ್ ರೈಸ್ ಮಾಡಿದ್ದು ನನ್ನ ಪಾವರ್ಟಿ ಒಂದೇ. ಅಂದ್ರೆ ಪಾವರ್ಟಿ ಅಂದ್ರೆ ದರಿದ್ರ ಅಂತಲ್ಲ, ದರಿದ್ರ ಅಂತ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ಒಂದು ಪಾವರ್ಟಿ ಅಂದ್ರೆ ಒಂದು ಸ್ಟ್ರೆಂತ್. ಅದನ್ನ ನನ್ನ ಹತ್ರ ಇಲ್ಲ ಅಂತ ಹೇಳಿ ಸುಮಾರು ಜನ ಅದು ದೇವ್ರನ್ನ ಇದು ಮಾಡೋದು, ಅಯ್ಯೋ ನಂಗೆ ದೇವ್ರ ನನ್ ಕಾರ್ ಕೊಟ್ಬಿಡು, ಹಾಗೆ ಕಾರ್ ದೇವ್ರು ಕೊಡೋದಿಲ್ಲ. ನೀವು ಅನುಭವಿಸಿದಾಗ, ನೋವು ಅನುಭವಿಸಿದಾಗ ಮಾತ್ರನೇ ಕಾರುಗಳಾಗ್ಲಿ, ಊಟಗಳಾಗ್ಲಿ, ಆಸ್ತಿ ಆಗ್ಲಿ, ಅಂತಸ್ತುಗಳು ಪ್ರತಿಯೊಂದು ಬರೋದು ನೀವ್ ಅನುಭವಿಸಿದಾಗೆ ಹೊರತು ದೇವ್ರನ್ನ ಬೇಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ದೇವ್ರಿಗೆ ಇದು ಮಾಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲ. ಓನ್ಲಿ ಎ ಸ್ಟ್ರಾಂಗ್ ಪರ್ಸನ್ ವಿಲ್ ಬಿ ಪ್ರೊಟೆಕ್ಟೆಡ್ ಬೈ ಎ ಗಾಡ್. ಓಕೆ, ಎ ವೀಕ್ ಪರ್ಸನ್ ವಿಲ್ ನಾಟ್ ಬಿ ಪ್ರೊಟೆಕ್ಟೆಡ್ ಬೈ ದ ಸೊಸೈಟಿ ನಾಟ್ ದ ಗಾಡ್. ಒಂದು ವೀಕ್ ಪರ್ಸನ್ ನ ಯಾರೇ ಆಗ್ಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಸ್ಟ್ರಾಂಗ್ ಇದ್ದಾಗ ಮಾತ್ರನೇ ದೇವ್ರಾಗ್ಲಿ, ಸೊಸೈಟಿ ಆಗ್ಲಿ ನಿಮ್ಮನ್ನ ಸಪೋರ್ಟ್ ಮಾಡುದು. ಪಾಪ್ಯುಲಾರಿಟಿ ತಪ್ಪ, ಕೆಟ್ಟದ, ಐ ಡೋಂಟ್ ನೋ, ನನಗಂತೂ ಅನ್ಸಲ್ಲ. ಅದು ಯಾವ್ದೋ ರೀತಿಯಲ್ಲಿ ನನಗೂ ಅದು ಒಂಥರ, ಇವಾಗ ನಾನು ಹೇಳಿದ್ದು ಬರೀ ಪಾವರ್ಟಿಯಲ್ಲಿ ಮಾತ್ರ ಇರ್ರಿ, ಪಾಪ್ಯುಲಾರಿಟಿ ಬೇಡ ಅನ್ನೋ ತರ ನಾನೇನ್ ಮಾತಾಡಿಲ್ಲ. ಒಂದ್ ರೀತಿಯಲ್ಲಿ ಪಾವರ್ಟಿ ಇದ್ದಾಗ ಅದು ಒಂದೇ ರೀಸನ್ಗೆ ನನಗೆ ಪಾಪ್ಯುಲಾರಿಟಿ ಬಂತು. ಈ ಕೋವಿಡ್ ಬಂತು. ಓಕೆ, ಸ್ಮಾಲ್ ಇನ್ಸಿಡೆಂಟ್, ಕೋವಿಡ್ ಬಂತು, ವೆಲ್ ನೋನ್ ಪಾಪ್ಯುಲರ್ ಪರ್ಸನ್ ಆದೆ. ಆ ಕೋವಿಡ್ ರೀಸನ್ ಇಂದ ಒಂದ್ ಸ್ವಲ್ಪ ವೆಲ್ ನೋನ್ ಪರ್ಸನ್ ಆದೆ. ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಎಲ್ಲರೂ ಅವಾಗೆಲ್ಲ ಮಾಸ್ಕ್ ಹಾಕೊಳ್ತಾ ಇದ್ರು. ಓಕೆ, ಇಫ್ ರಿಮೆಂಬರ್, ಆಲ್ಮೋಸ್ಟ್ ಎಲ್ಲರೂ ಕವರ್ ಮಾಡ್ಕೊಂಡು ಮಾಸ್ಕ್ ಹಾಕೊಳ್ತಾ ಇದ್ರು. ಆಲ್ಮೋಸ್ಟ್ ಅಷ್ಟು ಪ್ಯಾಂಡಮಿಕ್ ಇದ್ದಿಲ್ಲ ಆಗ. ದೇವಸ್ಥಾನಕ್ಕೆ ಹೋದಾಗ ಅವರು ಒಬ್ರು ಸ್ವಾಮೀಜಿಗಳು ಇದ್ರು, ಅಂದ್ರೆ ಅಲ್ಲಿ ದೇವ್ರ ಸೇವೆ ಮಾಡ್ಕೊಳ್ಳೋ ಇರೋರು ಇದ್ರಲ್ಲಿ. ಅವ್ರೇನ್ ಮಾಡಿದ್ರು, ತೀರ್ಥ ಕೈಗೆ ಹಾಕಕ್ ಹೋಗಿ, ಅಮ್ಮ ನಿನ್ ಮಖ ತೋರ್ಸು ಅಂತಂದ್ರು. ಯಾಕೆ ಸ್ವಾಮಿಗಳೇ ಅಂತಂದೆ. ಇಲ್ಲ ನಿಮ್ ಮಖ ತೋರ್ಸು ಅಂತ ಹೇಳಿದ್ರು. ಇಲ್ಲ ಪರವಾಗಿಲ್ಲ, ತೀರ್ಥ ಕೊಡಿದ ಸ್ವಾಮಿಗಳೇ, ನಾನು ತಗೊಂಡು ಹೊರಡ್ತೀನಿ ಅಂತಂದ್ರೆ. ಇಲ್ಲಮ್ಮ, ನಿನ್ನ ಎಲ್ಲೋ ನೋಡಿದೀನಿ. ಓಕೆ, ನೀನು ಒಂದು
ಅನ್ನೋನ್ ಪರ್ಸನ್ ಅಲ್ಲ, ಎಲ್ಲರಿಗೂ ಒಂಥರ ನೋನ್ ಪರ್ಸನ್. ನಿನ್ ಮಕ ತೋರ್ಸು ಅಂತ ಹೇಳಿದ್ರು. ನಾನೇನ್ ಮಾಡ್ದೆ, ಮಾಸ್ಕ್ ತೆಗೆದು ತೋರಿಸ್ದೆ. ಅವರು ಕೂತ್ಕೊಂಡಿರೋ ಜಾಗದಲ್ಲಿ, ಅಂದ್ರೆ ಕಟ್ಟೆ ಮೇಲೆ ಏನ್ ಕೂತಿರ್ತಾರಲ್ಲ ಅದರಿಂದ ಎದ್ದು ಹೂವ ಕೊಟ್ಟು ನನಗೆ ತೀರ್ಥ ಕೊಟ್ರು. ಏನ್ ಸರ್ ಅಂತ ಕೇಳಿದೆ. ಅಮ್ಮೋ ನೀನೇ ಅಲ್ವಾ ಒಂದು ಇನ್ಸಿಡೆಂಟ್ ಆಗಿದ್ದು, ಜನರನ್ನ ಸೇವೆ ಮಾಡ್ತಾ ಇರೋದು, ಒಬ್ಬನೇ ಉಳಿಸಿರೋದು ಅಂತಂದ್ರು. ಹೌದು ಸ್ವಾಮಿಗಳೇ ಅಂತಂದೆ. ಅವರು ನಮಸ್ಕಾರ ಮಾಡಿದ್ರು. ನಾನು ಅಂದೆ, ಸ್ವಾಮಿಗಳೇ ನೀವು ದೇವ್ರ ಸನ್ನಿಧಿಯಲ್ಲಿ ದೇವ್ರ ಸೇವೆ ಮಾಡ್ಕೊಂಡು ಇರೋಂಥವ್ರು, ಓಕೆ, ನೀವು ನನಗ್ ನಮಸ್ಕಾರ ಮಾಡೋದೇನು, ನನ್ನ ತುಂಬಾ ಮಾಡ್ತಾ ಇದ್ದೀರಾ ಸ್ವಾಮಿಗಳೇ, ದಯವಿಟ್ಟು ಬೇಜಾರ್ ಮಾಡ್ಬೇಡಿ ಅಂತಂದೆ. ಅವಾಗ ಆತ ಅಂದಿದ್ದೇನಂದ್ರೆ, ದೇವರು ಸೆಲೆಕ್ಟ್ ಮಾಡ್ತಾನೆ, ಕೆಲವ್ರನ್ನ ಸೆಲೆಕ್ಟ್ ಮಾಡ್ತಾನೆ. ಫಸ್ಟ್ ಕೆತ್ತನೆ ಮಾಡ್ತಾನೆ, ಕೆತ್ತನೆ ಮಾಡಿ ಅವ್ರಿಗೆ ಕಷ್ಟ ಕೊಟ್ಟು ಅವ್ರನ್ನ ಆತ ಏನು ಮಾಡಕ್ ಆಗಲ್ವೋ, ಭೂಮಿ ಮೇಲೆ ಬಂದು ಆತ ಯಾರನ್ನ ಮುಟ್ಟಕ್ಕಾಗದೆ ತನ್ನ ಕೈಯಿಂದ ಏನ್ ಮಾಡಕ್ಕಾಗಲ್ವೋ ಅದನ್ನ ಮಾಡೋದಕ್ಕೆ ಕೆಲವೊಂದು ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಆ ವ್ಯಕ್ತಿಗಳಲ್ಲಿ ನೀವು ಒಬ್ರು ಅಂತ ಹೇಳಿದಾಗ ಭಯಂಕರ ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಓಕೆ, ಐ ರಿಯಲಿ ಫೆಲ್ಟ್ ಐ ಆಮ್ ಎ ಗಾಡ್ಸ್ ಪರ್ಸನ್. ಅಂದ್ರೆ ದೇವರು ನನ್ನ ಸೃಷ್ಟಿ ಮಾಡಿರೋದು, ಓಕೆ, ಒಂದು 4 ಜನ ಸೇವೆ ಮಾಡೋದಕ್ಕೆ, ಒಂದು ಮಾಡೋದಕ್ಕೆ ಅಂತ ಹೇಳಿ ಭೂಮಿ ಮೇಲೆ ಕಳಿಸಿದಾನೆ ಅಂತ ಹೇಳಿದ ಮೇಲೆ ಬಹಳನೇ ಖುಷಿ ಆಯ್ತು. ಇದು ಪಾಪ್ಯುಲಾರಿಟಿ ಇದ್ದಿಲ್ಲ ಅಂದ್ರೆ ನಾನು ಯಾರೋ ಆತ ಯಾರೋ ಗೊತ್ತಿಲ್ಲ ನನಗೆ. ಇವಾಗ ಪಾವರ್ಟಿ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದೆ ನೋಡಿ. ಓಕೆ, ಅದಕ್ಕೆ ಯಾವುದಕ್ಕೆ ಆಗ್ಲಿ ದ್ವೇಷ, ನಾನೇ ಗ್ರೇಟು, ನನ್ ದರಿದ್ರ ಅದು, ನಂದು ನಂಗೆ ದೇವ್ರ ಅದು ಕೊಟ್ಟಿಲ್ಲ, ಇದು ಕೊಟ್ಟಿದ್ದಾರೆ, ಬೇರೆಯವ್ರು ಕಂಪೇರ್ ಮಾಡಕ್ ಹೋಗ್ಬೇಡಿ. ನಿಮ್ ಕೈಯಲ್ಲಿ ಏನಾಗುತ್ತೋ ಅದನ್ನ ನೀವು ಮಾಡಿ. ಆಟೋಮೆಟಿಕ್ ಆಗಿ ಏನ್ ನಿಮಗ್ ಬರ್ಬೇಕು ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇವಾಗ ಪೂಜೆ ಮಾಡ್ಬಿಟ್ಟು ನಾಳೆ ದೇವ್ರು ನನಗೆ ಕೊಡ್ತಾನೆ ಅಂದ್ರೆ ಅದು ಸಾಧ್ಯನೇ ಇಲ್ಲ. ನೀವು ದೇವ್ರನ್ನ ಮೆಚ್ಚಿಸ್ಬೇಕು ಅಂದ್ರೆ ನೀವು ಅನುಭವ ಮಾಡ್ಬೇಕು, ನೀವು ಸ್ಟ್ರಗಲ್ ಮಾಡ್ಬೇಕು, ನಿಮ್ ಲೈಫ್ನ ನೀವೇ ತಿದ್ಕೊಂಡು ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಬೆಳಕು. ಈ ಜೀವನದಲ್ಲಿ ನಾನು ನೋಡಿರೋ ಪ್ರಕಾರ ಏನೇ ಆದ್ರೂ ವೀಕ್ ಆಗಿದ್ದೀವಿ, ನಾವು ಪ್ರಾಬ್ಲಮ್ ಅಲ್ಲಿ ಇದೀವಿ, ನಾನು ಕಷ್ಟದಲ್ಲಿ ಇದ್ದೀನಿ ಅಂದ್ರೆ ಯಾರು ಬರಕ್ ಸಾಧ್ಯನೇ ಇಲ್ಲ, ಯಾರು ಬರಲ್ಲ. ಕಷ್ಟ, ನೋವು, ಇವಾಗ ನಾನು ಒಂದು ಡಾಕ್ಟರ್ ಆಗಿ ಹೇಳ್ತಾ ಇದ್ದೇನೆ, ನೋವು ಇಂಜೆಕ್ಷನ್ ಕೊಟ್ರೇನು, ನೀನ್ ಎಷ್ಟೇ ಅಮ್ಮ ಆಗೋ, ಅಪ್ಪ ಆಗೋ, ಗಂಡ ಆಗೋ, ಏನೇ ಆಗಿರಿ, ಮಗ ಆಗೋ, ಏನಾಗಿರ್ಲಿ, ಆ ಇಂಜೆಕ್ಷನ್ ನೋವು ನಿನ್ ಬಾಡಿಗೆ ನೀನ್ ತಗೊಳ್ಬೇಕೇ ಹೊರತು ಅದನ್ನ ಅವ್ರು ಏನ್ ಮಾಡಿದ್ರು ತಗೊಳಕ್ಕಾಗಲ್ಲ. ನಿನ್ಗೆ ಎಷ್ಟು ಕೊಟ್ರೇನೋ ಅವರು ಆ ನೋವನ್ನು ತಗೊಳಕ್ಕಾಗಲ್ಲ. ಸೊ ನಿನ್ನ ನೋವು ಏನಿದೆನೋ ಅದೇ ಒಂದು ಇದು ಜೀವನದ ಒಂದು ಸ್ಫೂರ್ತಿ ಅನ್ಕೊಂಡು, ಒಂದು ಬೆಳಿಬೇಕಾಗಿರುವಂತ ಸ್ಫೂರ್ತಿ ಅನ್ಕೊಂಡು ನಾವು ಲೈಫಲ್ಲಿ ಮುಂದೆ ಬರ್ಬೇಕೇ ಹೊರತು ಮಾಡೋಂಗಿಲ್ಲ. ನಾನಿಲ್ಲಿ ಯಾವುದೇ ರೀತಿಯಲ್ಲಿ ನಾನು ಗೈಡೆನ್ಸ್ ಕೊಡ್ತಾ ಇಲ್ಲ. ಇದು ಏನಂದ್ರೆ ನನ್ನ ಜೀವನದಲ್ಲಿ ಅನುಭವಿಸಿರೋದನ್ನ ನಾನು ಹೇಳಿ, ಓಕೆ, ನಿಮ್ಮ ಹತ್ರ ನಾನು ಒಂದು ನನ್ನ ಜೀವನದಲ್ಲಿ ನಡೆದಿರೋದನ್ನ ಸ್ವಲ್ಪ ಅಣ್ಣನ ತಮ್ಮಂದಿರೋ ಹಾಗೆ ಹೀಗೆ ಅಂತ ಅಕ್ಕ ತಂಗಿಯರು ಅಂತ ಹೇಳಿ ನಾನು ಸ್ವಲ್ಪ ನನ್ನ ಜೀವನದಲ್ಲಿ ಆಗಿರೋಂಥದ್ದನ್ನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಆದಷ್ಟು ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ 100% ಬರ್ನೇ ಬರ್ತೇನೆ. ಅದು ಇನ್ನೂ ಟಾಪಿಕ್ ಚೆನ್ನಾಗಿರುತ್ತೆ. ಇವೆಲ್ಲ ಸ್ವಲ್ಪ ಇಮೋಷನಲ್ ಆಯ್ತು, ನೆಕ್ಸ್ಟ್ ಟೈಮ್ ಚೆನ್ನಾಗಿರುತ್ತೆ. ಸೊ ಡೋಂಟ್ ವರಿ, ಆದಷ್ಟು ನಾನು ಲೈಕ್ ಮಾಡಿ. ಲೈಕ್ಗೆ ಏನು ನಿಮ್ಗೆ ಚಾರ್ಜಸ್ ಆಗಲ್ಲ. ಸುಮಾರು ಟಾಪಿಕ್ ಇಂದ ಆದಷ್ಟು ನಿಮ್ಮ ಹಂಗೆ ಹತ್ರ ಆಗೋದಕ್ಕೆ, ಈ ವಿಡಿಯೋಗಳ ಮುಖಾಂತರ ನಿಮ್ಗೆ ಹತ್ರ ಆಗೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಮಸ್ಕಾರ.